ಅಲ್ಲ ಆಗಬಾರ್ದು. ಈಗಾದರೂ ಹೇಳ್ತೇನೆ, ಒಳ ಒಪ್ಪಂದರ ರಾಜಕಾರಣದಿಂದ ನಮ್ಮ ಪಾರ್ಟಿಗೆ ಭಾಳ ಹಾನಿಯಾಗಿದೆ. ಸುಮಾರು 9 ಕಡೆ ನಮ್ಮ ಲೋಕಸಭಾ ಸೀಟ್ ಸೋಲ್ಲಕ್ಕೆ ಒಳ ಒಪ್ಪಂದ ಕಾರಣ. ದಾವಣಗೆರೆ, ಬೀದರು, ಕಲಬುರಗಿ, ರಾಯಚೂರು, ಕೊಪ್ಪಳ, ಚಾಮರಾಜನಗರ ಆ ಸೋಮಣ್ಣವ್ರ ಸೋಲಿಸ್ಲಿಕ್ಕೆ 6 ಕೋಟಿ ಹೋಗಿತ್ತು ನಮ್ಮ ಪಾರ್ಟಿದಿಂದ. ಎಲ್ಲ ಓಪನ್ ಹೇಳೀನಿ, ಏನು ಅಂಜುದಿಲ್ಲ, ಭಯ ಪಡೋದು. ಶಾಮೂರು ಶಿವಶಂಕರಪ್ಪ ಹೋಗಿ ಶುಭಕದಾಗ ಹೇಳ್ತಾನೆ ರಾಘವೇಂದ್ರ ಓಟ್ ಹಾಕತ್ತೇಳಿ. ನಿನ್ನೆ BJP ಅವರು ರೇಣುಕಾಚಾರ್ಯದೆಲ್ಲ ಕಾಂಗ್ರೆಸ್ ಮಾಡ್ಯಾರ ಅಂತೇಳಿ ಹಣ ತೊಗೊಂಡಾರ ಹೇಳಕತ್ತಾರ. ಇಲ್ರಿ, ಒಳ ಒಪ್ಪಂದ ಆಯ್ತು, ಹೊರಗೆ ಬರ್ಲಕತ್ತಿಲ್ಲ. ಸತ್ಯ ಈ ವಾರನಾಗ ಪೂರ್ತಿ ಹೊರಗೆ ಬಂತು. ಒಮ್ಮೆ 14 ಎಷ್ಟು ಎನ್ಕ್ವೈರಿಗೆ ಹಾಕಿದ್ರಿ ರೀ ನಿನ್ನೆ? ಹಾಂ, ನಾ ಹೇಳೀನಿ ಎಲ್ಲ ಎನ್ಕ್ವೈರಿಗೆ ಹಾಕ. BJPದು ಹಾಕ್ರಿ, ಕಾಂಗ್ರೆಸ್ದು ಹಾಕ್ರಿ. ನೀವು ಕಾಂಗ್ರೆಸ್ನವ್ರು ನೀವು ಮುಚ್ಚಿಟ್ರೆ ನಾ ಈ CBIದಾಗ ನಂದೊಂದು ಕೇಸ್ ಐತಿ DK ಶಿವಕುಮಾರ್ ವಿರುದ್ಧ. ಮೊನ್ನೆ ಸುಪ್ರೀಂ ಕೋರ್ಟ್ ಅವನು DK ಶಿವಕುಮಾರ್ದು CBIದ್ದು ಇದು ಆಗಬಾರ್ದಕ್ಕೆ ಡಿಸ್ಮಿಸ್ ಮಾಡಿದ ಕೇಸ್. ಈಗ ನಂದು ಇನ್ನೊಂದು 15 ದಿವಸನಾಗ ನಂದು ಜಜ್ಮೆಂಟ್ ಬರ್ತದೆ. ಮತ್ತಂದ್ರೆ CBI ಮತ್ತೆ ಇವರೆಲ್ಲಿ ಇದ್ರಲ್ಲ ತಿಹಾರಿ ಜೈಲಿಗೆ ಮತ್ತೆ ಹೋಗ್ಬೇಕಾಗ್ತದೆ. ಅಪ್ಪಾಜಿ ಮತ್ತು ನಿಮ್ಮ ನಡುವೆ ಏನಾದರೂ ಸಂಧಾನ ಆಗಲಿಲ್ಲ? ನಾವು ಹುಟ್ಟಿದವ್ರಿಗೆ ಅಟ್ಟೆ ಅಪ್ಪಾಜಿ ಐತಿ, ಎಲ್ಲ ಹಾದಿಗೆ ಹೋಗೋರಿಗೆಲ್ಲ ಅಪ್ಪಾಜಿ ಅನ್ನೋದು.